ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಾಪತ್ತೆಯಾದವರಿಗೋಸ್ಕರ ಶೋಧ ಕಾರ್ಯ ನಡೀತಾ ಇದೆ. ಆದರೆ ಸದ್ಯಕ್ಕೆ ಇಲ್ಲಿನ ಸ್ಥಳೀಯರು ಹೇಳ್ತಿರುವಂತಹ ಪ್ರಕಾರ ಸುಮಾರು 20ಕ್ಕೂ ಹೆಚ್ಚು ಮಂದಿ ಕಣ್ಮರೆ ಆಗಿದ್ದಾರೆ ಅನ್ನೋ ವಿಚಾರ. ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಕ್ಷಣಾ ಸಿಬ್ಬಂದಿಗೆ ಸವಾಲಾದಂತಹ ನಾಪತ್ತೆಯಾದವರ ಶೋಧ. ಸ್ಥಳೀಯರ ಪ್ರಕಾರ 20 ಮಂದಿ ಇದರಲ್ಲಿ ನಾಪತ್ತೆ ಆಗಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಭೂ ಸಮಾಧಿ ಆದ್ರ ನದಿಯಲ್ಲಿ ಕೊಚ್ಚಿ ಹೋದ್ರ ಅನ್ನೋದು ಸದ್ಯಕ್ಕಿರುವಂತಹ ಅನುಮಾನ. ನಾಪತ್ತೆಯಾದವರ ಶೋಧಕ್ಕೆ ಶ್ವಾನದಳದ ಪೊಲೀಸರು ಮೊರೆ ಹೋಗಿದ್ದಾರೆ. ಈಗ ಶ್ವಾನದಳದ ನೆರವು ಪಡೆದು ಶೋಧ ಕಾರ್ಯಾಚರಣೆಗೆ ಈಗ ಎಲ್ಲ ವ್ಯವಸ್ಥೆಗಳಾಗ್ತದೆ. ನಿಮಗೆ ನೋಡ್ತಾ ಇದ್ರೆ 7 ಜನ ಜೀವಂತ ಸಮಾಧಿ ಆಗಿರುವಂತಹ ಟೀ ಅಂಗಡಿ ಮೇಲೆ ಈ ಗುಡ್ಡ ಕುಸಿತ ಆಗುತ್ತೆ. ಪ್ರಮುಖ ರಸ್ತೆ ಮೇಲೇನೆ ಗುಡ್ಡ ಕುಸಿತಿರುವಂಥದ್ದನ್ನು ನೀವು ಗಮನಿಸಬಹುದು. ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರಕ್ಷಣಾ ತಂಡ ಏನಿದೆ ನಾಪತ್ತೆ ಆದವ್ರನ್ನ ಶೋಧ ಮಾಡುವಂಥದ್ದೇ ಈಗ ಸವಾಲಾಗಿದೆ. ಎಲ್ಲರೂ ಕೂಡ ಭೂ ಸಮಾಧಿ ಆದ್ರ ಏನು ಅನ್ನೋದ್ರ ಬಗ್ಗೆ ಕೂಡ ಈಗ ಗಂಗಾವಳಿ ನದಿಯಲ್ಲಿ ಏನಾದರೂ ಕೊಚ್ಚಿ ಹೋಗಿರ್ಬೋದಾ ಅಥವಾ ಆ ಮಣ್ಣಿನ ಅಡಿಯಲ್ಲಿ ಏನಾದರೂ ಇರಬಹುದಾ ಅಂತ ಈಗ ಹುಡುಕಾಟ ನಡೀತಾ ಇದೆ. NDRFನಿಂದ ಮುಂದುವರೆದಂಥ ಶೋಧ ಕಾರ್ಯ, ಪುಟ್ಟ ಮಕ್ಕಳು ಕೂಡ ಸೇರಿದ ಹಾಗೆ ನಾಪತ್ತೆಯಾದವರ ಶೋಧಕ್ಕೋಸ್ಕರ ಈಗ ಶ್ವಾನದಳ ಕೂಡ ಬಳಕೆ ಮಾಡಲಾಗ್ತಿದೆ. ನೀವು ಯಾರ್ಯಾರು ಮೃತಪಟ್ಟಿದ್ದಾರೆ ಅವರ ಫೋಟೋವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. 7 ಜನ ಜೀವಂತ ಸಮಾಧಿ ಆಗಿರೋದು, ಅದಕ್ಕಿಂತ ಹೆಚ್ಚಿನ ಜನ ಕೂಡ ಇರಬಹುದು ಅಂತ ಸ್ಥಳೀಯರು ಹೇಳ್ತಿದ್ದಾರೆ. SDRF ಹಾಗೇನೆ NDRF ಪೊಲೀಸರು ನಡೆಸ್ತಾ ಇರುವಂಥ ಕಾರ್ಯಾಚರಣೆ. ನಾಪತ್ತೆ ಆದವ್ರಿಗಾಗಿ ಈಗ ಶೋಧ ಮುಂದುವರಿತಾ ಇದೆ. ಗಂಗಾವಳಿ ನದಿಯಲ್ಲಿ ಏನಾದರೂ ಕೊಚ್ಚಿ ಹೋಗಿರ್ಬೋದಾ ಅನ್ನೋ ಅನುಮಾನ ಕೂಡ ಇದೆ. ಇನ್ನು ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟೀ ಅಂಗಡಿಯ ಮೇಲೇನೆ ಅಲ್ಲಿ ಬೆಟ್ಟ ಕುಸಿಯುತ್ತೆ. ಅದಾದ ನಂತರ ಈಗ ನಾಪತ್ತೆಯಾದವರಿಗೆ ಶೋಧ ಕಾರ್ಯ ಮುಂದುವರಿತಿದೆ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ಅಲ್ಲಿ ಬಂದಿರುವಂತಹ NDRF SDRF ಟೀಮ್ಗೆ ಈ ಮಣ್ಣನ್ನು ತೆರವುಗೊಳಿಸುವಂಥದ್ದು, ನಾಪತ್ತೆಯವರನ್ನ ಶೋಧ ಮಾಡುವಂಥದ್ದು ಚಾಲೆಂಜ್ ಆಗಿದೆ. ಸ್ಥಳೀಯರ ಪ್ರಕಾರ 20 ಮಂದಿ ಸಾವನ್ನಪ್ಪಿರಬಹುದು ಅಂತ ಹೇಳಲಾಗ್ತಾ ಇದೆ. ಭೂ ಸಮಾಧಿ ಆದ್ರ ಅಥವಾ ಗಂಗಾವಳಿ ನದಿಯಲ್ಲಿ ಕೊಚ್ಚಿ ಹೋದ್ರ. ನಾಪತ್ತೆಯಾದವರ ಶೋಧಕ್ಕಾಗಿ ಶ್ವಾನದಳ ಈಗ ಕಾರ್ಯಾಚರಣೆಯನ್ನು ಮುಂದುವರಿಸಿರೋದು ಶ್ವಾನದಳದ ಮೂಲಕ. SDRF ಮತ್ತು NDRF ಟೀಮ್ ಹಾಗೇನೆ ಸ್ಥಳೀಯ ಪೊಲೀಸರು ಕೂಡ ಇಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ. ಜೊತೆಗೆ ರಬ್ಬರ್ ಬೋಟನ್ನು ಬಳಸುವ ಮೂಲಕ ಅಲ್ಲಿ ಹುಡುಕಾಟ ಕೂಡ ನಡೀತಾ ಇದೆ. ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಕಡೆ ಈ ಮಣ್ಣನ್ನು ತೆರವುಗೊಳಿಸುವಂಥ ಕೆಲಸ, ಹಾಗೇನೆ ನದಿಯಲ್ಲಿ ಏನಾದರೂ ಕೊಚ್ಕೊಂಡು ಹೋಗಿರ್ಬೋದಾ ಅನ್ನೋ ಅನುಮಾನ ಕೂಡ ಇರೋದ್ರಿಂದ ಈಗ ನಾಪತ್ತೆಯಾದವ್ರಿಗೋಸ್ಕರ ಶೋಧ ಕಾರ್ಯ ನಡೀತಾ ಇದೆ. ಆಲ್ರೆಡಿ ಮೃತರ ಕುಟುಂಬಕ್ಕೆ ಅಲ್ಲಿನ ಸ್ಥಳೀಯ ಶಾಸಕರು ಕೂಡ ಸಾಂತ್ವನ ಹೇಳಿದ್ದಾರೆ. ಪರಿಹಾರ ಘೋಷಣೆ ಕೂಡ ಆಗಿದೆ. ಅಲ್ಲೇ ಒಂದು ಟೀ ಅಂಗಡಿ ಇತ್ತು. ಅಲ್ಲಿ ಇದ್ದಂಥವರು ಕೊಚ್ಚಿಕೊಂಡು ಹೋಗಿರುವಂಥದ್ದು ನೀವೀಗ ನೋಡ್ಬೋದು. ಡಾಗ್ ಸ್ಕ್ವಾಡ್ ಕೂಡ ಅಲ್ಲಿ ಬಂದಿರೋದನ್ನು. ನಮ್ಮ ಪ್ರತಿನಿಧಿ ಸೂರಜ್ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಗುಡ್ಡ ಕುಸಿತ ಏನಾಗಿದೆ, ಗುಡ್ಡ ಕುಸಿತ ನಿಜವಾಗ್ಲೂ ಸಹಿತ ದುರ್ಘಟನೆಯೇ ಸರಿ. ಅಷ್ಟೇ ಅಲ್ಲದೆ ಅದರ ರಭಸ ಎಷ್ಟರ ಮಟ್ಟಿಗೆ ಇತ್ತು ಅಂದರೆ ನದಿಯ ಪಕ್ಕದಲ್ಲಿ ಅಂದರೆ ಸುಮಾರು ಒಂದು 500 ಮೀಟರ್ ಆಂಚಿಯಲ್ಲಿರುವಂತಹ ಮನೆಗಳಿಗೂ ಸಹಿತ ಅದರ ಇಫೆಕ್ಟ್ ತಟ್ಟಿದೆ. ಅಲ್ಲಿರುವಂತಹ ಓರ್ವ ವೃದ್ಧೆಯೂ ಸಹಿತ ಸಾವನ್ನಪ್ಪಿದ್ದಾಳೆ. ಈಗ ದೃಶ್ಯದಲ್ಲಿ ನೋಡಬಹುದು, ಈಗ ನೀವು ತೋರಿಸ್ತಾ ಇದ್ದೀವಿ. ಏನಂದರೆ ಇದು ಅಘನಾಶಿನಿ ನದಿ, ಗಂಗಾವಳಿ ನದಿ. ಈ ಗಂಗಾವಳಿ ನದಿಯಲ್ಲಿ ಪ್ರಮುಖವಾಗಿ ಗಂಗಾವಳಿ ನದಿಯ ಪಕ್ಕದಲ್ಲಿರುವಂಥ ಹೋಟೆಲ್ ಮತ್ತು ಅಲ್ಲಿರುವಂಥ ರಸ್ತೆಯಲ್ಲಿಯೇ ಈ ರೀತಿಯಂಥ ಅನಾಹುತ ಆಗಿದೆ. ಆದರೆ ಅಲ್ಲಿ ಗುಡ್ಡ ಏನು ಕುಸಿತು, ಆ ಗುಡ್ಡ ಕುಸಿದ ಹಿನ್ನೆಲೆಯಲ್ಲಿ ಪೂರ್ತಿಯಾಗಿ ನೀವು ದೃಶ್ಯದಲ್ಲಿ ನೋಡಬಹುದು, ನದಿಯ ಮಧ್ಯಭಾಗದಲ್ಲಿ ಗುಡ್ಡ ಕುಸಿದ ಮಣ್ಣು ಪ್ಲಸ್ ಬಂಡೆಗಳು ಸಹಿತ ಬಿದ್ದಿದೆ. ಅಷ್ಟೇ ಅಲ್ಲದೆ ಆ ದಡೆಯಲ್ಲಿ ಜನ ಏನು ಕಾಣಿಸ್ತಾ ಇದ್ದಾರೆ, ಅಲ್ಲಿ ಒಂದು 2 ಮನೆಗಳಿದ್ದು 2 ಮನೆಗಳು ಸಹಿತ ಪೂರ್ತಿಯಾಗಿ ನೆಲಸಮವಾಗಿದೆ. ಅಷ್ಟೇ ಅಲ್ಲದೆ ಅದರಲ್ಲಿ ಅದೃಷ್ಟವಶಾತ್ ಒಂದು 7 ಜನ ಇದ್ದರು. 7 ಜನರಲ್ಲಿ 6 ಜನ ಉಳ್ಕೊಂಡಿದ್ದಾರೆ. ಆದರೆ ಒಬ್ಬಳು ವೃದ್ಧೆ ಸಾವನ್ನಪ್ಪಿದ್ದಾಳೆ. ಆ ಹಿನ್ನೆಲೆಯಲ್ಲಿ ಅಲ್ಲಿರುವಂಥ ವೃದ್ಧೆನೂ ಸಹಿತ ಈಗಾಗಲೇ ಅವರನ್ನು ಹುಡುಕಾಟ ಮಾಡುವಂಥ ಕೆಲಸವನ್ನು ಆಲ್ರೆಡಿ ನಡೀತಾ ಇದೆ. ನೀವು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಕೆಲಸವನ್ನು ಮಾಡಲಾಗ್ತಾ ಇದೆ ಅಂತ. ಯಾಕೆಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಬಹಳಷ್ಟು ಗುಡ್ಡ ಕುಸಿತ ಆಗ್ತಾ ಇದೆ. ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿರೋದು ಬಹಳಷ್ಟು ಕಡಿಮೆ. ಯಾಕಂದರೆ ಎಲ್ಲೂ ಗುಡ್ಡ ಕುಸಿತ ಆಗಿಲ್ಲ. ಆದರೆ ಇದು ಈ ರೀತಿಯಾದಂಥ ಗುಡ್ಡ ಕುಸಿತದಿಂದ ಬಹಳಷ್ಟು ಸಾವಿನ ಸಂಖ್ಯೆ ಮಾತ್ರ ಕ್ಷಣಕ್ಕೂ ಹೆಚ್ಚಿಗೆ ಆಗ್ತಾ ಇದೆ ಅಂತ ಹೇಳ್ಬೋದಾಗಿದೆ. ಯಾಕೆಂದರೆ ಬೆಳಗ್ಗೆ ಕೇವಲ ಒಂದು ಹೋಟೆಲ್ನಲ್ಲಿರುವಂಥ ಜನ ಪ್ಲಸ್ ಓರ್ವ ಲಾರಿ ಮಾಲೀಕ ಅಷ್ಟೇ ಸಾವನ್ನಪ್ಪಿದ್ದಾನೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ
ಸದ್ಯದ ಮಾಹಿತಿ ಪ್ರಕಾರ ಸುಮಾರು ಒಂದು 20 ಜನ ಸಾವನ್ನಪ್ಪಿದ್ದಾರೆ ಅಂತಲೂ ಸಹಿತ ಅಂದಾಜಿಸಲಾಗ್ತಾ ಇದೆ. ಅಷ್ಟೇ ಅಲ್ಲದೆ 2 ಕುಟುಂಬಗಳು 20 ಜನರಲ್ಲಿ ಸುಮಾರು ಒಂದು 2 ಕುಟುಂಬಗಳು ಸಾವನ್ನಪ್ಪಿದೆ. ಹಾಗಾಗಿ ಜನರಲ್ಲಿ ಹೆಚ್ಚಿದ ಆತಂಕವನ್ನು ಸೃಷ್ಟಿಸಿದೆ. ಯಾಕಂದರೆ ಗುಡ್ಡ ಕುಸಿತ ಆಗಾಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾನೇ ಇದೆ. ಆದರೆ ಈ IRB ಅವರ ಅವೈಜ್ಞಾನಿಕ ಕಾಮಗಾರಿಯಿಂದ ರಸ್ತೆ ಬದಿಯಲ್ಲಿರುವಂಥ ಜನರಿಗೆ ಹೆಚ್ಚಿನ ಆತಂಕ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.